ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಡೈಲಿ ಡೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ಏರ್ಲೈನ್ಸ್, ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಏರ್ಲೈನ್ಸ್ಗಳೆಲ್ಲ ಇದ್ದಾವೆ ಅದ್ರ ಮೇಲೆ ಒಂದು ಸ್ಮಾಲ್ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಡಿಸೆಂಬರ್ ಫಸ್ಟ್ ವೀಕ್ ಹಂಗೆ ಸೆಕೆಂಡ್ ವೀಕಲ್ಲಿ ಇಂಡಿಗೋದ ಒಂದು ಫ್ಲೈಟ್ ಕ್ಯಾನ್ಸಲ್ಗಳು ಒಂದು ಆಲ್ಮೋಸ್ಟ್ 500-600 ಫ್ಲೈಟ್ಗಳನ್ನು ಅವ್ರು ಕ್ಯಾನ್ಸಲ್ ಮಾಡಿದ್ರು. ಇದರಿಂದ ಫುಲ್ಲು ಆಲ್ ಓವರ್ ಇಂಡಿಯಾದಲ್ಲಿ ಬಹಳಷ್ಟು ಜನರಿಗೆ, ಪ್ರಯಾಣಿಕರಿಗೆ ತೊಂದರೆ ಆಯಿತು. ಸೊ ಹಂಗೇನೆ ಇದಕ್ಕೋಸ್ಕರ ಮೂರು ಹೊಸ ಏರ್ಲೈನ್ಸ್ಗಳಿಗೆ ಅಪ್ರೂವಲ್ ಕೂಡ ಸಿಕ್ಕಿದೆ. ಸೊ ಅವುಗಳೇನು ಸ್ವಲ್ಪ ದಿವಸದಲ್ಲೇ ಕಾರ್ಯಾಚರಣೆ ಕೂಡ ಇಂಡಿಯಾದಲ್ಲಿ ಆರಂಭ ಮಾಡಲಿಕ್ಕಿದೆ. ಸೊ ಇದಕ್ಕಿಂತ ಮುಂಚೆ ಇಂಡಿಗೋ ಏರ್ಲೈನ್ಸ್ ಹೇಗೆ ಸ್ಟಾರ್ಟ್ ಆಯಿತು, ಇಷ್ಟೊಂದು ಡಿಪೆಂಡೆನ್ಸಿ ಏನಕ್ಕಿದೆ ಇಂಡಿಗೋ ಮೇಲೆ ಅಂತ ನೋಡೋಣ ಬನ್ನಿ. ಸೊ ಬೇಸಿಕಲಿ ಫೌಂಡೇಶನ್ ಇಬ್ಬರು ಫ್ರೆಂಡ್ಸ್ಗಳು ಸೇರಿ ಇಂಡಿಗೋನ 2005 ಸ್ಟಾರ್ಟ್ ಮಾಡಿದ್ರು. ಸೊ ರಾಹುಲ್ ಭಾಟಿಯಾ ಮತ್ತೆ ರಾಕೇಶ್ ಗಂಗ್ವಾಲ್ ಇವರಿಬ್ಬರು ಸೇರಿ 2005 ಇಂಡಿಗೋ ಅನ್ನುವ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಇವರು ಯಾವಾಗ ಈ ಏವಿಯೇಷನ್ ಇಂಡಸ್ಟ್ರಿಗೆ ಎಂಟರ್ ಆದ್ರು, ಆವಾಗ ಇಂಡಿಯನ್ ಒಂದು ಏವಿಯೇಷನ್ ಇಂಡಸ್ಟ್ರಿ ಏನಿದೆ, ಜೆಟ್ ಏರ್ವೇಸ್ ಸಂಸ್ಥೆ ಇಂಡಿಯನ್ ಏವಿಯೇಷನ್ ಅನ್ನ ರೂಲ್ ಮಾಡ್ತಾ ಇತ್ತು. ಹಂಗೇನ ಅದ್ರ ಜೊತೆ ಏರ್ ಇಂಡಿಯಾ ಆವಾಗ ಇದ್ದೇ ಇತ್ತು. ಅದರ ಮೇಲೆ ವಿಜಯ್ ಮಲ್ಯ ಅವರು ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನ ಕೂಡ ಲಾಂಚ್ ಮಾಡಿದ್ರು. ಯಾವುದಕ್ಕೆ? ಫ್ಲೈಯಿಂಗ್ 5-ಸ್ಟಾರ್ ಹೋಟೆಲ್. ಕಿಂಗ್ ಫಿಶರ್ ಏರ್ಲೈನ್ಸ್ ಇದೆ, ಅವುಗಳಿಗೆ ಫ್ಲೈಯಿಂಗ್ 5-ಸ್ಟಾರ್ ಹೋಟೆಲ್ ಅಂತ ಕೂಡ ಒಂದು ಹೆಸರಿತ್ತು. ಆದ್ರೂ ಇದ್ರ ಮಧ್ಯಾಹ್ನ ಇವರಿಬ್ಬರು ಸೇರಿ ಇಂಡಿಗೋ ಏರ್ಲೈನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅದು ಪೀಕ್ ಹೋಗ್ಬಿಟ್ಟು, 0 ಇಂದ ಪೀಕ್ ಹೋಗ್ಬಿಟ್ಟು ಕಿಂಗ್ ಆಫ್ ಏರ್ಲೈನ್ಸ್ ಅಂತ ಕೂಡ ಆಯ್ತು. ಹಂಗೆ ಇಂಡಿಗೋ ಅಂತ ಹೆಸರಿಟ್ಟಿರೋದು ಯಾಕೆ? ಸೊ ಇವರಿಬ್ಬರ ಇದರಿಂದಿರೋ ರೀಸನ್ ಏನು ಇಂಡಿಗೋ ಅಂತ ಹೆಸರಿಡಕ್ಕೆ? ಸೊ ಒಂದು ಇಂಗ್ಲಿಷ್ ಫ್ರೇಸ್ ಇದೆ, ಇಂಡಿಯಾ ಆನ್ ದ ಗೋ. ಇದನ್ನೇ ಶಾರ್ಟ್ ಫಾರ್ಮ್ ಮಾಡಿ ಇವರು ಇಂಡಿಗೋ ಅಂತ ಹೆಸರಿಟ್ರು. ಸೊ ಇಂಡಿಗೋ ಸ್ಟಾರ್ಟೆಡ್ ವಿತ್ ಲೀಸ್ಡ್ ಪ್ಲಾನ್ಸ್. ಸೊ ಇಂಡಿಗೋದವರು ಇನಿಷಿಯಲಿ ಏನಿದ್ದಾರೆ ಅಲ್ಲಿ ಪ್ಲೇನ್ಸ್, ವಿಮಾನಗಳನ್ನ ಲೀಸಿಗೆ ತಗೊಂಡ್ರು ತಮ್ಮ ಬಿಸ್ನೆಸ್ ಅನ್ನ ಶುರು ಮಾಡಿರೋದು. ಸೊ ಇವರು ಯಾವಾಗ ಈ ಏವಿಯೇಷನ್ ಇಂಡಸ್ಟ್ರಿಗೆ ಎಂಟರ್ ಆದ್ರು, ಅವಾಗ ಬೋಯಿಂಗ್ ಮತ್ತೆ ಏರ್ಬಸ್ ಅಷ್ಟೇ ಇದ್ದಿದ್ದು ಏನೋ ಏರ್ಕ್ರಾಫ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಕಂಪನಿಗಳು. ಇವಾಗ್ಲೂ ಅಷ್ಟೇ ಇರೋದು, ಇವರೇ ಏನೇ ಇದ್ರು ಡಾಮಿನೆನ್ಸ್ ಇರೋದು ಇದೆರಡೇ ಕಂಪನಿದು. ಆವಾಗ ಇಂಡಿಯನ್ ಏರ್ಲೈನ್ಸ್ಗಳು ಎಲ್ಲ ಬೋಯಿಂಗ್ ಏರ್ಕ್ರಾಫ್ಟ್ಗಳಿಗೆ, ಬೋಯಿಂಗ್ ಏನು ವಿಮಾನಗಳಿಗೆ, ಅವುಗಳಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಿದ್ರು. ಬಟ್ ಇವರು ಅದನ್ನ ಚೇಂಜ್ ಮಾಡಿದ್ರು. ಇಂಡಿಗೋದವರು 100 ಹೊಸ ಪ್ಲೇನ್ಸ್ ಏನಿದೆ ಇದ್ರ ಆರ್ಡರ್ ಅನ್ನ ಏರ್ಬಸ್ ಅವರಿಗೆ ಕೊಟ್ರು. ಸೊ ಇಷ್ಟೊಂದು ಬಲ್ಕ್ ಅಲ್ಲಿ ಆರ್ಡರ್ ಸಿಕ್ಕಿದ್ರಿಂದ ಇಂಡಿಗೋದವರಿಗೆ 40-50% ಡಿಸ್ಕೌಂಟ್ ಅಲ್ಲಿ ಈ ಎಲ್ಲ ಫ್ಲೈಟ್ಸ್ಗಳು ಅವುಗಳಿಗೆ ಸಿಕ್ತು. ಸೊ ಇಂಡಿಗೋ ಮೇಲೆ ಇಷ್ಟೊಂದು ಡಿಪೆಂಡೆನ್ಸಿ ಇರೋಕ್ಕೆ ಕಾರಣ ಏನು? ರೀಸನ್ ಬಿಹೈಂಡ್ ದಿಸ್ ಮಚ್ ಆಫ್ ಡಿಪೆಂಡೆನ್ಸಿ ನೋಡೋದಾದ್ರೆ, ಅಫೋರ್ಡೆಬಲ್ ಏರ್ ಟ್ರಾವೆಲ್. ಸೊ ಯಾವಾಗ ಇಂಡಿಗೋ ಏನು ಏವಿಯೇಷನ್ ಇಂಡಸ್ಟ್ರಿಗೆ ಎಂಟ್ರಿ ಮಾಡ್ತೋ, ಆವಾಗ ಈ ಜೆಟ್ ಏರ್ವೇಸು, ಏರ್ ಇಂಡಿಯಾ, ಆಮೇಲೆ ಕಿಂಗ್ ಫಿಶರು, ಇದೆಲ್ಲ ಏನಿತ್ತು, ಇವ್ರದ್ದು ಪ್ರೈಸ್ಗಳು ತುಂಬಾ ಕಾಸ್ಟ್ಲಿ ಇತ್ತು. ಒಬ್ಬ ಸಾಮಾನ್ಯ ಮನುಷ್ಯ ಏನಿದ್ದಾನೆ, ಇವನಿಗೆ ಅಫೋರ್ಡ್ ಮಾಡೋಕ್ಕಾಗ್ದಿರುವಷ್ಟು ಪ್ರೈಸ್ಗಳಿತ್ತು. ಬಟ್ ಇವರು ಇಂಡಿಗೋದವ್ರು ಬಂದು ಅದನ್ನ ಚೇಂಜ್ ಮಾಡಿದ್ರು. ಎಲ್ಲರೂ ಕೂಡ, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಏನು ವಿಮಾನದಲ್ಲಿ ಟ್ರಾವೆಲ್ ಮಾಡೋಕ್ಕಾಗುವಷ್ಟು ಪ್ರೈಸ್ ಅನ್ನ ಇಳಿಸಿದ್ರು. ಸೊ ಇದೆಲ್ಲರಿಗೂ ಅಫೋರ್ಡ್ ಮಾಡೋಕೆ ಆಗೋದ್ರಿಂದ ಎಲ್ಲೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಇಂಡಿಗೋ ಕಡೆ ಹೋಯ್ತು. ಹಾಗೇನೆ ರಿಲಯಬಲ್ ಅಂಡ್ ಆನ್ ಟೈಮ್ ಸರ್ವಿಸ್. ಸೊ ಇಂಡಿಗೋದವರು ಟೈಮಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿದ್ರು. ಸೊ ಆನ್ ಟೈಮ್ ಇವ್ರದ್ದು ಡಿಪಾರ್ಚರ್ ಆಗಿರ್ಬೋದು, ಅರೈವಲ್ ಆಗಿರ್ಬೋದು ಆಗ್ತಿತ್ತು. ಸೊ ಒಂದು ಲಾಯಲ್ ಕಸ್ಟಮರ್ ಬೇಸ್ ಬಿಲ್ಡ್ ಮಾಡೋದ್ರಲ್ಲಿ ಇದು ಕೂಡ ಹೆಲ್ಪ್ ಮಾಡಿದ್ರು. ಹಾಗೇನೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಸೊ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮೇಲೆ ಕೂಡ ಇಂಡಿಗೋದವರು ತುಂಬಾನೇ ಫೋಕಸ್ ಮಾಡಿದ್ದಾರೆ. ಸೊ ಸೋನಿ ಲಿವ್ ಅವ್ರ ಜೊತೆ ಇವರು ಏನೊಂದು ಟೈಅಪ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಎಂಟರ್ಟೈನ್ಮೆಂಟ್ಗೆ ಕೂಡ ಇವ್ರಿಗೇನು ಯಾರು ಟ್ರಾವೆಲರ್ಸ್, ಪ್ಯಾಸೆಂಜರ್ಸ್ ಇದರಲ್ಲಿ ಟ್ರಾವೆಲ್ ಮಾಡ್ತಾರೋ ಅವರಿಗೆ ಈ ಎಂಟರ್ಟೈನ್ಮೆಂಟ್ಗೆ ಕೂಡ ಕಮ್ಮಿ ಆಗದಿರೋಂಗೆ ಇಂಡಿಗೋದಲ್ಲಿ ನೋಡ್ಕೊಂಡಿದ್ದಾರೆ. ಹಾಗೇನೆ ಸ್ಟ್ರಾಟಜಿಕ್ ನೆಟ್ವರ್ಕ್ ಎಕ್ಸ್ಪಾನ್ಷನ್. ಸೊ ಇಂಡಿಗೋದವರು ಸ್ಲೋಲಿಯಾಗಿ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್, ಡೊಮೆಸ್ಟಿಕ್ ರೂಟ್ಸು ಸ್ಲೋಲಿ ಇವರು ಎಕ್ಸ್ಪಾಂಡ್ ಮಾಡ್ತಾ ಬಂದರು. ಸೊ ಇವಾಗ ಇವರು ಆಲ್ಮೋಸ್ಟ್ 91 ಡೆಸ್ಟಿನೇಷನ್ಗಳಿಗೆ
ಫ್ಲೈಟನ್ನು ಆಪರೇಟ್ ಮಾಡ್ತಾರೆ. 67 ಡೊಮೆಸ್ಟಿಕ್ ದೇಶದಲ್ಲಿ, ಹಂಗೆ 24 ಇಂಟರ್ನ್ಯಾಷನಲ್ ಏನು ಡೆಸ್ಟಿನೇಷನ್ಗಳಿದ್ದಾವೆ. ಇದಕ್ಕೆಲ್ಲ ಇವರು ಸದ್ಯದ ಮಟ್ಟಿಗೆ ಫ್ಲೈಟನ್ನು ಆಪರೇಟ್ ಮಾಡ್ತಾರೆ. ಹಾಗೆ ಇನೋವೇಟಿವ್ ಬಿಸ್ನೆಸ್ ಮಾಡೆಲ್, ಇವರು ಒಂಥರ ಸ್ಪೆಷಲ್ ಬಿಸ್ನೆಸ್ ಮಾಡೆಲ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ಸೇಲ್ ಆ್ಯಂಡ್ ಲೀಸ್ ಬ್ಯಾಕ್ ಏರ್ಕ್ರಾಫ್ಟ್. ಇವ್ರು ಬೇಸಿಕಲಿ ಏನು ಮಾಡ್ತಿದ್ರು ಅಂದರೆ, ಆ ಬೋಯಿಂಗ್ ಅವರಿಂದ ಏರ್ಬಸ್ ಅವರಿಂದ ಏನು ಏರ್ಕ್ರಾಫ್ಟ್ಗಳನ್ನು ವಿಮಾನಗಳನ್ನ ಪರ್ಚೇಸ್ ಮಾಡಿ ಇಮ್ಮಿಡಿಯೇಟ್ಲಿ ಯಾರು ಈ ವಿಮಾನಗಳನ್ನ ಲೀಸ್ ಕೊಡ್ತಾರೆ ಅವ್ರಿಗೆ ಇವರು ಸೇಲ್ ಮಾಡಿಬಿಡ್ತಿದ್ರು, ಮತ್ತು ಅವರಿಂದ ಅದನ್ನು ಮತ್ತೆ ಲೀಸಿಗೆ ತಗೋತಿದ್ರು. ಈ ಥರ ಮಾಡ್ತಿದ್ರು. ಇದು ಮಾಡೋದ್ರಿಂದ ಏನು ಇವರು ಹೊಸ ಏರ್ಕ್ರಾಫ್ಟ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ, ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಇವರು ಮತ್ತೆ ಪರ್ಚೇಸ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ಯಾರು ಲೀಸ್ ಕೊಡ್ತಾರೆ ಅವರಿಗೆ ಸೇಲ್ ಮಾಡೋದ್ರಿಂದ ಆ ಪರ್ಚೇಸ್ ಮಾಡಿ ಕೊಟ್ಟಿರೋ ಹಣ ಇವರಿಗೆ ಇಮ್ಮಿಡಿಯೇಟ್ಲಾಗಿ ರಿಕವರ್ ಆಗ್ತಿತ್ತು. ಆಮೇಲೆ ಅದನ್ನು ಅವರು ಲೀಸಾಗಿ ತಗೊಂಡು ಆಪರೇಷನನ್ನು ಮಾಡ್ತಿದ್ರು. ಸೊ ಇವಾಗ ಮಾರ್ಕೆಟ್ ಶೇರ್ ಇಂಡಿಗೋದು ಎಷ್ಟಿದೆ ಅಂತ ನೋಡೋದಾದರೆ, ಸೊ ಸೆಪ್ಟೆಂಬರ್ 2025ಕ್ಕೆ 63% ಇಂಡಿಗೋದವರು ಇಂಡಿಯಾದಲ್ಲಿ ಹೋಲ್ಡ್ ಮಾಡಿದ್ದಾರೆ. ಹಾಗೆ ಟಾಟಾ ಗ್ರೂಪ್ ಅವ್ರದ್ದು ಏರ್ ಇಂಡಿಯಾ ಏನಿದೆ ಇದು 13.6%, ಹಾಗೆಯೇ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು 6.3% ಮಾರ್ಕೆಟ್ ಶೇರ್ ಇದೆ. ಹಾಗೆಯೇ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಇವರು ಕೂಡ ಒಂದು ಡಾಟಾವನ್ನು ರಿಲೀಸ್ ಮಾಡಿದ್ದಾರೆ. ಸೊ ಜೂನ್ 2025ರಲ್ಲಿ ಇವರು ಎಂಡ್ ಆಫ್ ಡಿಸೆಂಬರ್ 24 ಏನಿತ್ತು ಆ ಡಾಟಾ ಇದು, ಇವರು ಇದನ್ನು ರಿಲೀಸ್ ಮಾಡಿರೋದು ಜೂನ್ 2025. ಆವಾಗ ಇವರು ಹೇಳಿರೋ ಪ್ರಕಾರ 53.4% ಮಾರ್ಕೆಟ್ ಶೇರ್ ಇಂಡಿಗೋದ ಹತ್ರ ಇದೆ. ಏರ್ ಇಂಡಿಯಾದ ಹತ್ರ 12.1%, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಹತ್ರ 8.6%, ಹಾಗೇನೆ ವಿಸ್ತಾರ ಇವಾಗದು ಏರ್ ಇಂಡಿಯಾ ಗ್ರೂಪ್ ಒಂದು ಭಾಗ, ಅವರ ಹತ್ರ 6.9%, ಹಾಗೆ ಸ್ಪೈಸ್ ಜೆಟ್ ಹತ್ರ 3.5% ಇದೆ ಅಂತ ಇವರು ಈ ಡೇಟಾವನ್ನು ಹೇಳಿದ್ರು. ಹಾಗೆ ಇವ್ರದ್ದು ಅಪ್ಡೇಟೆಡ್ ಡೇಟಾ ಈ ಡಿಸೆಂಬರಲ್ಲಿ ರಿಲೀಸ್ ಆಗಕ್ಕಿದೆ. ಹಾಗೇನೆ ಇದ್ರ ಮಧ್ಯೆ ಇಂಡಿಯಾ ಟು ಗೆಟ್ 3 ನ್ಯೂ ಏರ್ಲೈನ್ಸ್ ಓನ್, ಶಂಖ್ ಏರ್, ಅಲ್ ಹಿಂದ್ ಏರ್ ಆ್ಯಂಡ್ ಫ್ಲೈ ಎಕ್ಸ್ಪ್ರೆಸ್ಸು ಏನು ಮೊನ್ನೆ ಒಂದು ಇಂಡಿಗೋದ ಒಂದು ಅವಾಂತರ ಆಯಿತು. ಇದನ್ನು ಗಮನದಲ್ಲಿಟ್ಕೊಂಡು ಬೇಸಿಕಲಿ ಏನಾಗಿತ್ತು ಅಂದರೆ ಡಾಮಿನೆನ್ಸ್ ಡಿಯೋಪರಿ ಥರ ಆಗ್ಬಿಟ್ಟಿದೆ ನಮ್ಮ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ. ಏರ್ ಇಂಡಿಯಾ, ಇಂಡಿಗೋ ಏರ್ ಇಂಡಿಯಾ ಅದೇ ಥರ ಆಗ್ಬಿಟ್ಟಿದೆ. ಎರಡೇ ಏರ್ಲೈನ್ಸ್ ಥರ ಪ್ರಯಾಣಿಕರ ಡಿಪೆಂಡೆನ್ಸಿ ಆಗ್ಬಿಟ್ಟಿತ್ತು. ಇದನ್ನು ಏನು ಬ್ರೇಕ್ ಮಾಡೋಕ್ಕೆ ಸೊ ರೀಸೆಂಟಾಗಿ ಏವಿಯೇಷನ್ ಮಿನಿಸ್ಟರ್ ಏನಿದ್ದಾರೆ ರಾಮ್ ಮೋಹನ್ ನಾಯ್ಡು ಅವರು 3 ಹೊಸ ವಿಮಾನಯಾನ ಸಂಸ್ಥೆಗಳಿಗೆ ಅಪ್ರೂವಲ್ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ಅವ್ರದ್ದು ಹೆಸರು ಶಂಖ್ ಏರ್, ಅಲ್ ಹಿಂದ್ ಏರ್, ಆಮೇಲೆ ಫ್ಲೈ ಎಕ್ಸ್ಪ್ರೆಸ್ ಅಂತ. ಸೊ ಇವರು ಈ 3 ಏರ್ಲೈನ್ಸ್ಗಳಿಗೆ ಅಪ್ರೂವಲ್ ಕೊಟ್ಟು ಈ ಉಡಾನ್ ಸ್ಕೀಮ್ ಮೂಲಕ ಆದಷ್ಟು ಏನು ವಿಮಾನದ ಪ್ರೈಸ್ಗಳಿದ್ದಾವೆ ಸಾಮಾನ್ಯ ಜನರು ಕೂಡ ಎಫೋರ್ಡ್ ಮಾಡೋಂಗೆ ಮಾಡಬೇಕು ಅನ್ನೋಕ್ಕೋಸ್ಕರ ಇದಕ್ಕೆಲ್ಲ ನಾವು ಅಪ್ರೂವಲನ್ನು ಕೊಡ್ತಾ ಇದ್ದೀವಿ, ಇಂಡಿಯನ್ ಏವಿಯೇಷನ್ ಮಾರ್ಕೆಟನ್ನು ಬೂಸ್ಟ್ ಮಾಡ್ತಿದ್ದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ರಾಮ್ ಮೋಹನ್ ನಾಯ್ಡು ಅವರು ಹೇಳಿದರು. ಹಾಗೆ ಇವಾಗ ಫಸ್ಟ್ ಹೊಸ ಏರ್ಲೈನ್ಸ್ ಯಾವುದು ಬರ್ತಿರೋದ್ರಿಂದ ಶಂಖ್ ಏರ್. ಸೊ ಶಂಖ್ ಏರ್ ನೋಡೋದಾದರೆ ಇದು ಉತ್ತರ ಪ್ರದೇಶ್, ನಾರ್ತ್ ಇಂಡಿಯಾದಲ್ಲಿ ಉತ್ತರ ಪ್ರದೇಶ್ ಸ್ಟೇಟ್ ಏನಿದೆ ಅಲ್ಲಿದ್ದು ಬೇಸ್ಡ್ ಕಂಪನಿ. ಸೊ ಫುಲ್ ಸರ್ವಿಸ್ ಏರ್ಲೈನ್ಸ್ ಆಪರೇಟರ್ ವಿಚ್ ಏಮ್ಸ್ ಟು ಆಫರ್ ರಿಲಯಬಲ್ ಆ್ಯಂಡ್ ಅಫೋರ್ಡೆಬಲ್ ಟ್ರಾವೆಲ್ ಟು ಇಟ್ಸ್ ಕಸ್ಟಮರ್. ಸೊ ರಿಲಯಬಲ್ ಎಲ್ಲರೂ ಕೂಡ ಅಫೋರ್ಡ್ ಮಾಡ್ಬೋದು ಅಂತ ಒಂದು ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸನ್ನು ಇವರ ಕಸ್ಟಮರ್ಗೆ ಕೊಡೋದು ಇವರ ಏಮ್ ಆಗಿದೆ. ಹಾಗೆ ಶಂಖ್ ಏರ್ ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಕಮಿಂಗ್ ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆ್ಯಂಡ್ ಸೀಕ್ಸ್ ಟು ಕನೆಕ್ಟ್ ಮೇಜರ್ ಸಿಟೀಸ್ within outside of the company's home state in efforts to boost regional connectivity and economic growth. ಸೊ ಬೇಸಿಕಲಿ ನೋಯ್ಡಾ ಉತ್ತರ ಪ್ರದೇಶಲ್ಲಿ ಇರೋದು. ಸೊ ನೋಯ್ಡಾದ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮೇಜರ್ ಸಿಟೀಸ್ಗಳು ಬೇರೆ ನಮ್ಮ ದೇಶದಲ್ಲಿ ಏನಿದ್ದಾವೆ, ಬೆಂಗಳೂರು, ಮುಂಬೈ, ఢಿಲ್ಲಿ, ಹಾಗೇನೆ ಪುಣೆ, ಗುಜರಾತ್, ಅಹಮದಾಬಾದ್, ಈ ಥರ ಎಲ್ಲ ಮೇಜರ್ ಸಿಟಿಗಳಿಗೆ ಕನೆಕ್ಟ್ ಮಾಡಿ ರೀಜನಲ್ ಕನೆಕ್ಟಿವಿಟಿ ಮತ್ತು ಇಕನಾಮಿಕ್ ಗ್ರೋತ್ಗೆ ಹೆಲ್ಪ್ ಮಾಡೋದು ನಮ್ಮ ಉದ್ದೇಶ ಅಂತ ಕೂಡ ಇವರು ಹೇಳಿದ್ದಾರೆ. ಹಾಗೇನೆ ಇವ್ರದ್ದು ಏಮ್ ಏನಂದರೆ ಇದು 2025 ಏನಿದೆ ಎಂಡಲ್ಲೇ ತಮ್ಮ ಶಂಖ್ ಏರ್ಲೈನ್ಸ್ ಏನಿದೆ ಇದನ್ನು
ಇದನ್ನ ಏವಿಯೇಷನ್ ಇಂಡಸ್ಟ್ರಿಗೆ ಜನಗಳಿಗೆ ಬಿಡೋದು, ಜನಗಳಿಗೆ ಸರ್ವಿಸ್ಗೆ ಬಿಡೋದು ಅಂತ ಕೂಡ ಇವರದು ಡಿಸಿಷನ್ ತಗೊಂಡಿದ್ದಾರೆ. ಬರುತ್ತಾ ಬರಲ್ವೋ, ಏನು ಇನ್ನೂ ಏನಾದರೂ ಪ್ರಾಬ್ಲಮ್ಗಳು ಬರುತ್ತಾ ಅಂತ ನಾವು ಕಾದು ನೋಡ್ಬೇಕಷ್ಟೇ. ಹಂಗೆ 2ನೇ ಏರ್ಲೈನ್ಸ್ ಅಲ್ಲಿ ಹಿಂದೆ ಇರುತ್ತೆ. ಇದು ಕೇರಳ ಬೇಸ್ಡ್ ಕಂಪನಿ. ಸೊ ಅಲ್ಲಿಂದ ಗ್ರೂಪ್ ಏನಿದೆ, ಸೊ ಇವರು ಟ್ರಾವೆಲ್ ಮತ್ತು ಟೂರ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯನ್ನ ಮಾಡ್ತಾರೆ. ಇವರು ಒಂದು ಹೊಸ ಏರ್ಲೈನ್ಸ್ ಅನ್ನು ಕೂಡ ಹೊಸ ಏರ್ಲೈನ್ಸ್ ಕಂಪನಿನ, ಹೊಸ ಏರ್ಲೈನ್ಸ್ ಸರ್ವಿಸ್ನ ಇವರು ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇಟ್ will make it debut as a regional commuter airlines with a fleet of 3 ATR 7-600 model aircraft. ಸೊ ಬೇಸಿಕಲಿ ಸದ್ಯದ ಮಟ್ಟಿಗೆ 3 ATR 7-600 ಮಾಡೆಲ್ ಏರ್ಕ್ರಾಫ್ಟ್ ಇದೆ. ಇದನ್ನ ತಗೊಂಡು ಇವರು ತಮ್ಮ ಏನೊಂದು ಸರ್ವಿಸ್ ಅನ್ನ ಸ್ಟಾರ್ಟ್ ಮಾಡಕ್ಕಿದ್ದಾರೆ. ಸೊ ಲೇಟರ್ ಮುಂದೆ ಇವರು ಈ ಕಂಪನಿಯನ್ನು ಎಕ್ಸ್ಪಾಂಡ್ ಮಾಡಿ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಗಳಿಗೂ ಕೂಡ ತಮ್ಮ ಒಂದು ಸೇವೆಯನ್ನು ಏನಿದೆ ಎಕ್ಸ್ಪಾಂಡ್ ಮಾಡೋದು ಇವರ ಸದ್ಯದ ಪ್ಲಾನ್ ಆಗಿದೆ. ಸೊ ಏರ್ಲೈನ್ಸ್ದು ಪೇರೆಂಟ್ ಕಂಪನಿ ಏನಿದೆ, ಸೊ ಇದು ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಇದೆ. ಸೊ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಇದೆ, ಸೌದಿ ಅರೇಬಿಯಾ ಇದೆ, ಕತಾರಲ್ಲಿ, ಒಮನ್, ಬಾಂಗ್ಲಾ, ಕುವೈತ್, ಇಲ್ಲೆಲ್ಲ ಇವ್ರದ್ದು ಪೇರೆಂಟ್ ಕಂಪನಿದು ಆಫೀಸ್ಗಳಿದ್ದಾವೆ. ಸೊ ಇವರೇ ಅಲ್ಲಿ ಏರನ್ನ ಕೇರಳ ಬೇಸ್ಡ್ ಏರ್ಲೈನ್ಸ್ ಅನ್ನ ಸ್ಟಾರ್ಟ್ ಮಾಡಕ್ಕಿದ್ದಾರೆ. ಹಂಗೆ ಫ್ಲೈ ಎಕ್ಸ್ಪ್ರೆಸ್ ಇದು 3ನೇ ಒಂದು ಏರ್ಲೈನ್ಸ್ ಸಂಸ್ಥೆ. ಇವರು ತೆಲಂಗಾಣ ಬೇಸ್ಡ್ ಕಂಪನಿ. ಸೊ ಇವರು ಯಾರು ಪ್ರಮೋಟರ್ಸ್ ಯಾರಿದ್ದಾರೆ, ಇವರು ಆಲ್ರೆಡಿ ಲಾಜಿಸ್ಟಿಕ್ಸ್, ಕೊರಿಯರ್, ಕಾರ್ಗೋ, ಆಲ್ರೆಡಿ ಟ್ರಾನ್ಸ್ಪೋರ್ಟೇಷನ್ ಲಾಜಿಸ್ಟಿಕ್ಸ್ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಸೊ ಇವರು ಈ ಏವಿಯೇಷನ್ ಲಾಜಿಸ್ಟಿಕ್ಸ್, ಏವಿಯೇಷನ್ ಇಂಡಸ್ಟ್ರಿ ಏನಿದೆ ಇದಕ್ಕೆ ಫ್ಲೈ ಎಕ್ಸ್ಪ್ರೆಸ್ ಅಂತ ಕಂಪನಿ ಮೂಲಕ ಎಂಟರ್ ಆಗ್ತಾ ಇದ್ದಾರೆ. ಸೊ ಇವರು ಪ್ರೀ ಆಪರೇಷನಲ್ ಫೇಸ್ ಏನಿದೆ, ಇವರು ಏನೊಂದು ವಿಮಾನಯಾನ ಸಂಸ್ಥೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನೇನೆಲ್ಲ ಪರ್ಮಿಷನ್ನು, ಅಪ್ರೂವಲ್ಲು, NOC ಅದು ಇದೆಲ್ಲ ಆಗಬೇಕು. ಇದೆಲ್ಲ ಅಪ್ರೂವಲ್ಲು ಒಂದು ಸ್ವಲ್ಪ ಪೆಂಡಿಂಗ್ ಇದೆ. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಇವರು ಅದನ್ನೆಲ್ಲ ಕಂಪ್ಲೀಟ್ ಮಾಡಕ್ಕಿದ್ದಾರೆ. ಹಾಗೆ ಇವರು ಬೇಸಿಕಲಿ ಟೈರ್ 2 ಮತ್ತು ಟೈರ್ 3 ಸಿಟಿನ ಕನೆಕ್ಟ್ ಮಾಡೋದು ಇವರದ್ದು ಏಮ್ ಆಗಿದೆ. ಸೊ ಗೌರ್ಮೆಂಟ್ ಉಡಾನ್ ಸ್ಕೀಮ್ ಎಲ್ಲ ಇದೆ ಏನಿದೆ, ಇದನ್ನ ಯುಟಿಲೈಸ್ ಮಾಡಿಕೊಂಡು ಟೈರ್ 2 ಮತ್ತು ಟೈರ್ 3 ಸಣ್ಣ ಸಿಟಿಗಳು ಏನಿದ್ದಾವೆ ಅದನ್ನ ಕನೆಕ್ಟ್ ಮಾಡೋದೇ ಇವರ ಉದ್ದೇಶ ಕೂಡ ಆಗಿದೆ. ಹಾಗೆ ಇವರು ತಮ್ಮ ವೆಬ್ಸೈಟ್ ಅಲ್ಲಿ ಕಮಿಂಗ್ ಸೂನ್ ಅಂತ ಕೂಡ ಒಂದು ಇನ್ಫಾರ್ಮೇಶನ್ ಅನ್ನು ಕೂಡ ಇವರು ಬಿಟ್ಟಿದ್ದಾರೆ. ಸೊ ಇವರು ಆದಷ್ಟು ಬೇಗ ಈ 3 ಏರ್ಲೈನ್ಸ್ಗಳು ಇಂಡಿಯಾದ ಏವಿಯೇಷನ್ ಮಾರ್ಕೆಟ್ಗೆ ಎಂಟರ್ ಆಗಿ ಏನು ಡಾಮಿನೆನ್ಸ್ ಏನಿದೆ ಇಂಡಿಗೋದು ಮತ್ತು ಏರ್ ಇಂಡಿಯಾ ಇದ್ರದ್ದು ಕಮ್ಮಿ ಆಗಲಿ, ಜನಗಳಿಗೆ ಇನ್ನೂ ಕೂಡ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ವಿಮಾನಯಾನ ಸೇವೆ, ಏವಿಯೇಷನ್ ಸರ್ವಿಸ್ ಸಿಗುವಂತಾಗಲಿ ಅಂತ ನಾವು ವಿಶ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದರೊಟ್ಟಿಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೈ ಬಾಯ್.